ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಮ್ಮ ಅಮ್ಮನ ಬರ್ತ್ಡೇ, ಹೀಗಾಗಿ ನಾವು ಬಂದಿದ್ದು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಪಂಜುರ್ಲಿ ಹೋಟೆಲ್ಗೆ. ಸೊ ಇವತ್ತೇ ನಾವು ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. 9 ಗಂಟೆಗೆ ಬಸ್ ಕೂಡ ಇದೆ. ಆ್ಯಂಡ್ ಇಲ್ಲಿ ಹೋಟೆಲ್ಗೆ ಬಂದಾಗ 7:30 ಆಗಿತ್ತು. ಸೊ ಹೀಗಾಗಿ ಬರ್ತ್ಡೇನ ಮುಗಿಸ್ಕೊಂಡೇ ಹೋಗಬೇಕು ಅಂತ ಹೇಳಿನೇ ಒನ್ ಡೇ ಪೋಸ್ಟ್ಪೋನ್ ಮಾಡಿದ್ದು ನಾವು ಹೋಗೋದನ್ನ ಬೆಂಗಳೂರಿಗೆ. ಇನ್ನು ಇಲ್ಲಿ ಬಂದುಬಿಟ್ಟು ನಾವು ಆರ್ಡ್ರ್ ಮಾಡಿದ್ದು ರಸ್ಮಲಾಯಿ ಕೇಕು. ಏನೋ ಗೊತ್ತಿಲ್ಲ, ಇತ್ತೀಚೆಗೆ ರಸ್ಮಲಾಯಿ ಕೇಕ್ ತುಂಬಾ ಇಷ್ಟ ಆಗ್ತಾ ಇದೆ. ಹೀಗಾಗಿ ರಸ್ಮಲಾಯಿ ಕೇಕ್ನ ಆರ್ಡರ್ ಮಾಡಿದ್ವಿ. ಜೊತೆಗೆ ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ನಮ್ಮ ಮನೇಲಿ ಅಂದರೆ, ಯಾರದೇ ಬರ್ತ್ಡೇ ಇರಲಿ, ನನ್ನ ಮಗ ಇರೋನೇ, ಅವನೇ ಕೇಕ್ ಕಟ್ ಮಾಡೋನು, ಅವನೇ ಫಸ್ಟ್ ಟೇಸ್ಟ್ ಮಾಡೋದು ಅವನೇ. ಆ್ಯಂಡ್ ಯಾರಿಗೂ ಬೇಸರ ಕೂಡ ಆಗಲ್ಲ, ಅದೇ ನಮ್ಮ ಖುಷಿ. ಎಲ್ಲರ ಮಧ್ಯೆ ಅವನೊಬ್ಬನೇ ಚಿಕ್ಕವನಲ್ವ, ಹಿಂಗಾಗಿ ಅವ್ನು ನಗ್ತಾ ಇರೋದು, ಅವ್ನ ಖುಷಿ ನೋಡಿನೇ ನಮ್ಗೆ ಕೂಡ ತುಂಬ ಖುಷಿ ಆಗುತ್ತೆ. ಇನ್ನು ಇಲ್ಲಿ ಬಂದ್ಬಿಟ್ಟು ಏನೋ ಒಂದು ಸಮಸ್ಯೆ ಆಗಿಬಿಟ್ಟಿತ್ತು, ಒಂದು ಎಡವಟ್ಟು ಆಗ್ಬಿಡ್ತು. ಹೆಂಗಂದರೆ ನಮಗೆ ಬೇಗ ಹೊರಡೋದಿತ್ತ, ಹಿಂಗಾಗಿ ನಾವು ಮೊದಲು ಹೋಗ್ಬಿಟ್ಟು ಸ್ಟಾರ್ಟರ್ನಲ್ಲಿ ಒಂದು ಮಸಾಲೆ ಪಾಪಡು, ವೆಜ್ ಮಂಚೂರಿಯನ್ ಆರ್ಡ್ರ್ ಮಾಡಿದ್ವಿ. ಆ್ಯಂಡ್ ನಮಗೆ ಕೇಕ್ನ ಬೇಗ ತಂದು ಕೊಡಿ, ಅರ್ಜೆಂಟ್ ಇದೆ ಅಂತ ಅವ್ರಿಗೆ ಹೇಳಿದ್ವಿ. 2-3 ಸಲ ಹೇಳಿದರು. ಅವ್ರು ಸ್ವಲ್ಪ ಡಿಲೇ ಮಾಡಿದರು. ಆಮೇಲೆ ನಾವು ಆರ್ಡ್ರ್ ಕೊಡಬೇಕು ಅಂತ ಅಂದ್ಕೊಂಡಾಗ ಅವ್ರಿಗೆ ತಂದು ಕೇಕ್ ನಾವು ಕೊಟ್ಬಿಟ್ರು. ಹಿಂಗಾಗಿ ನಾವು ಕೇಕ್ ತಿನ್ನೋದ್ರಲ್ಲಿ ಬ್ಯುಸಿ ಆಗಿಬಿಟ್ವಿ. ಆ್ಯಂಡ್ ನಮ್ಮಷ್ಟಕ್ಕೆ ನಾವೇ ಅಲ್ಲಿ ಒಂದು ಕಾಜು ಕರಿ ಮತ್ತು ಪನ್ನೀರ್ ಬಟರ್ ಮಸಾಲ ಮತ್ತು ನಾನು ಇದನ್ನೆಲ್ಲ ಆರ್ಡ್ರ್ ಮಾಡೋಣ ಅಂತ ನಾವೇ ಡಿಸ್ಕಷನ್ ಮಾಡ್ಕೊಂಡಿದ್ವಿ. ಬಟ್ ನಾವು ಆರ್ಡ್ರೇ ಕೊಟ್ಟಿಲ್ಲ. ನಾವು ಅಂದ್ಕೊಂಡಿದ್ವಿ ಆರ್ಡ್ರ್ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ಆಮೇಲೆ ನೋಡ್ತೀವಿ ಆರ್ಡ್ರೇ ಇಲ್ಲ. ಪುನಃ ಅಗೇನವರು ಏನು ಆರ್ಡ್ರ್ ಹೇಳಿ ಅಂತ ಬಂದಾಗ ನಮಗೆ ಕನ್ಫ್ಯೂಷನ್ನು ಆಯಿತು, ಸ್ವಲ್ಪ ಬೇಜಾರಾಗಿ ಕೋಪ ಎಲ್ಲ ಬಂತು. ಹಿಂಗಾಗಿ ಪುನಃ ಆರ್ಡ್ರ್ ಮಾಡಿ ಅದು ಬಂದು ನಾವು ತಿನ್ನೋಷ್ಟರಲ್ಲಿ ಡೆಫಿನೆಟ್ಲಿ ಬಸ್ ಮಿಸ್ ಆಗ್ತಿತ್ತು. ಹಿಂಗಾಗಿ ಏನು ಮಾಡಿಬಿಟ್ವಿ, ಜಸ್ಟ್ ಸ್ವಲ್ಪ ಒಂದು ವೆಜ್ ಬಿರಿಯಾನಿನ ಒಂದು 2-3 ಆರ್ಡ್ರ್ ಮಾಡ್ಕೊಂಡು ಅದನ್ನೇ ತಿನ್ಕೊಂಬಿಟ್ವಿ. ಹೊಟ್ಟೆ ಅಂತೂ ತುಂಬಿತ್ತು, ಬಿಕಾಸ್ ಕೇಕ್ ಎಲ್ಲ ಫುಲ್ ತಿಂದಿದ್ವಿ. ಬಟ್ ಸ್ಟಿಲ್ ಸ್ವಲ್ಪ ಬೇಜಾರಾಯಿತು. ಯಾಕಂದರೆ ಯಾವಾಗಲಾದರೂ ಏನಾದ್ರು ಒಂದು ಐಟಮ್ನ ತಿನ್ನಬೇಕು ಅಂತ ಪ್ಲ್ಯಾನ್ ಮಾಡಿ ಅದು ಆ ಮೊಮೆಂಟಲ್ಲಿ ಆಗಿಲ್ಲ ಅಂದರೆ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತಂತಾರಲ್ವ. ಹಾಗೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವೇನಾದರೂ ಟ್ರಾವೆಲ್ ಮಾಡ್ತಾ ಇದ್ದರೆ ಯಾರು ಫ್ಯಾಮಿಲಿಯಲ್ಲಿ ಅಂದಾಗ ಸ್ವಲ್ಪ ಕೇರ್ಫುಲ್ಲಾಗಿ, ಒಂದು ಬೇಗ ರೀಚ್ ಆಗಿ, ಇಲ್ಲ ಅಂದರೆ ಈ ಥರ ಆರ್ಡ್ರ್ ಕೊಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಬೇಗನೆ ನೋಡ್ಕೊಂಡು ಕೊಡಿ. ಟೈಮ್ ಇದ್ದರೆ ಏನು ಇಶ್ಯೂ ಇಲ್ಲ, ಆರಾಮ್ 11-12 ಗಂಟೆವರೆಗೂ ಕೂಡ ಆರಾಮ್ ಕೂತ್ಕೊಂಡು ತಿನ್ಬೋದು. ಬಟ್ ಈ ಥರ ಏನೋ ಗಡಿಬಿಡಿ, ಈ ಥರ ಬಸ್ಸು ಟ್ರೈನು ಏನೋ ಇದ್ದಾಗ ತುಂಬಾ ಡಿಸಪಾಯಿಂಟ್ ಆಗುತ್ತೆ. ಇನ್ನು ಬರ್ತ್ಡೇ ಸೆಲೆಬ್ರೇಷನ್ನ ಮುಗಿಸ್ಕೊಂಡು, ಊಟ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಒಂದು RTOಗೆ ಬಂದಿದ್ದು. ಯಾಕಂದರೆ ಬಸ್ ಟೈಮ್ ಆಲ್ರೆಡಿ ಆಗೋಗಿತ್ತು. ಹೀಗಾಗಿ ಇಲ್ಲಿ ಬಂದುಬಿಟ್ಟು ನನ್ನ ಅಮ್ಮ ಆಗಿರ್ಬೋದು, ಅಣ್ಣ, ಸಂಜೀವಿನಿ, ಸುಜಾತ, ತಮ್ಮ, ಇವರೆಲ್ಲರೂ ಬಾಯ್ ಹೇಳೋಕೆ ಬರ್ತಾರಲ್ವ. ತುಂಬಾ ಅಳು ಬಂದುಬಿಡುತ್ತೆ. ಮದುವೆ ಆಗಿ 5 ವರ್ಷ ಆದರೂ ಕೂಡ ಅವರೆಲ್ಲರೂ ಬಾಯ್ ಹೇಳೋದು ನೋಡಿ ನಂಗೆ ತಡೆಯೋಕೆ ಆಗಲ್ಲ. ಹತ್ತೇ ಬಿಡ್ತೀನಿ. ಎಷ್ಟು ಅಂದ್ಕೊಂಡಿರ್ತೀನಿ ಅಳ್ಳೇಬಾರ್ದು ಅಂತ, ಬಟ್ ನನ್ನಿಂದ ಆಗೋದೇ ಇಲ್ಲ. ಸೊ ಹೆಂಗೋ ಅಳ್ತಾ ಅವ್ರಿಗೆ ಬಾಯ್ ಮಾಡಿದ್ವಿ. ಇನ್ನೂ ಅಗಸ್ತ್ಯನ ದೊಡ್ಡ ಮಾಮ ಅವನಿಗೆ ಇಡ್ಲಿ ಪಾರ್ಸಲ್ ಕೊಟ್ಟಿದ್ರು. ಯಾಕಂದರೆ ಅವನು ಬಸ್ಸಲ್ಲಿ ಹಶು ಆಗ್ಬೋದು ಅಂತ ಹೇಳ್ಬಿಟ್ಟು, ಹೀಗಾಗಿ ಅವನು ಇಡ್ಲಿನ ತಿನ್ಕೊತಾ ಇದ್ದಾನೆ. ಸೊ ಅಷ್ಟೇ. ಬರಬೇಕಾದ್ರೆ 1 ವೀಕ್ ಇದೆ ಅಂದ್ಕೊಂಡು ತುಂಬ ಖುಷಿಯಾಗಿ ಬಂದಿದ್ವಿ. ಬಟ್ ಆ 1 ವೀಕು ಹೆಂಗೆ ಕಳೆದೋಯ್ತು ಅನ್ನೋದು ಗೊತ್ತೇ ಆಗಲಿಲ್ಲ. ಸಮಯನೇ ಹಂಗೆ ಅಲ್ವಾ, ಯಾರಿಗೂ ಕಾಯಲ್ಲ, ತುಂಬ ಬೇಗ ಹೋಗ್ಬಿಡ್ತು. ಸೊ ತುಂಬ ಭಾರವಾದ ಮನಸ್ಸಿನ ಜೊತೆ ನಮ್ಮ ಪಯಣ ಬೆಂಗಳೂರತ್ತ ನಡೀತು. ಗೃಹ ಪ್ರವೇಶದೊಂದು ಪೂಜೆ ಆಗಿರ್ಬೋದು, ಫಂಕ್ಷನ್ ಆಗಿರ್ಬೋದು, ಮಮ್ಮಿ ಬರ್ತ್ಡೇ ಸೆಲೆಬ್ರೇಷನ್ನೇ ಆಗಿರ್ಬೋದು, ತುಂಬ ಚೆನ್ನಾಗಾಯಿತು. ಈವನ್ ಹೊಸ ಮನೇಲಿ 1 ಡೇ ಕೂಡ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾ, ತುಂಬ ನಗ್ತಾ ಕಳೆದಿದ್ದೀವಿ. ಆ ವ್ಲಾಗ್ ಕೂಡ ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀವಿ. ಸೊ ದಿನಗಳು ಸುಂದರವಾಗಿದ್ದವು. ಬಟ್ ತುಂಬ ಬೇಗ 1 ವೀಕೇ ಹೋಯ್ತು ಅನಿಸ್ಬಿಡ್ತು. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಸ್ ಏನಾದರೂ ತುಂಬ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.